ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ ಬೆಳೀತಾನೆ ಇಲ್ಲ. ಹಾಗೂ ವೈಟ್ ಹೇರ್ಸ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಬುಡದಿಂದನೇ ವೈಟ್ ಹೇರ್ಸ್ ಆಗೋದು. ಹಾಗೂ ಚಿಕ್ಕ ಮಕ್ಕಳಂತೂ ಈಗಂತೂ ಎಲ್ಲ ಚಿಕ್ಕ ಮಕ್ಕಳಿಗಂತೂ ವೈಟ್ ಹೇರ್ಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇರೋದು ನಾವು ನೋಡ್ಬೋದು. ಹಾಗಾದರೆ ನೀವು ಕೂಡ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಅವರಿಗೂ ಕೂಡ ಈ ಒಂದು ಹೇರ್ ಫಾಲ್ ಸಮಸ್ಯೆ ಹಾಗೂ ವೈಟ್ ಹೇರ್ಸ್ದಿಂದ ಬರ್ತಿದ್ರೆ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ. ಹಾಗಾದರೆ ಈ ಒಂದು ವಿಡಿಯೋನ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಮೆಂತ್ಯ ಕಾಳನ್ನ ತಗೊಳ್ತಾ ಇರೋದು. ಮೆಂತ್ಯ ಕಾಳಂತೂ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಹಾಗೂ ವೈಟ್ ಹೇರ್ಸ್ ಇದ್ದರೂ ಕೂಡ ಅದಕ್ಕೂ ಕಡಿಮೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಹಾಗೂ ಸ್ವಲ್ಪ ಮಟ್ಟಿಗೆ ನಾನು ಇದರೊಳಗೆ ಸಾಸಿವೆನ ಆ್ಯಡ್ ಮಾಡ್ಕೊಂಡಿರೋದು. ಸಾಸಿವೆಯಿಂದ ನಮ್ದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡಿ. ಹಾಗೂ ಇದರೊಳಗೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡಿರೋದು. ಅವು 3 ಇಂಗ್ರೀಡಿಯೆಂಟ್ಸ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇರೋದು. ಸ್ವಲ್ಪ ದಪ್ಪವಾಗಿ ಮಾಡಿಕೊಂಡ್ರೆ ಸಾಕು, ಫುಲ್ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡ್ಬೋದು ನಾನು ಸ್ವಲ್ಪ ಮಟ್ಟಿಗೆ ದಪ್ಪವಾಗಿ ಮಾಡ್ಕೊಂಡಿರೋದಂತ. ಹಾಗೂ ನಾನಿಲ್ಲಿ ಒಂದು ಹತ್ತಿನ ತೊಗೊಳ್ತಾ ಇರೋದು. ಹೀಗೆ ಎಲ್ಲ ಕಡೆ ಹರಡ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ತೊಗೊಂಡು ಈ ಪೌಡರ್ನ ಇದ್ರೊಳಗೆ ಹಾಕ್ಕೊಳ್ಳೋಣ. ನೋಡ್ಬೋದು ನಾನು ಹೇಗೆ ಹಾಕ್ಕೊಳ್ತಾ ಇರೋದು ಅಂತ. ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ, ಯಾಕಂದರೆ ಪೌಡರ್ ಉದುರಬಾರ್ದಲ್ವ. ಹೀಗೆ ಸ್ವಲ್ಪ ಪೌಡರ್ನ ನಾನು ಇದ್ರೊಳಗಡೆ ಹಾಕ್ಕೊಂಡು ಇದನ್ನು ಮೂಟೆ ಥರ ಕಟ್ಕೋತಾ ಇರೋದು. ನೋಡ್ಬೋದು ಫ್ರೆಂಡ್ಸ್, ಹೀಗೆ ನೀವು ಕೂಡ ಮೂಟೆ ಥರ ಇದನ್ನು ಹೀಗೆ ಪೌಡರ್ ಹಾಕ್ಕೊಂಡು ಕಟ್ಕೊಳ್ಳಿ. ಇದರಿಂದ ತುಂಬಾ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಜಾಸ್ತಿಯಾಗಿ ವೈಟ್ ಹೇರ್ಸ್ ನಾನು ಒಂದೇ ಸಲ ಹೇಳೋದಿಲ್ಲ, ಒಂದೇ ಸಲ ಕಡಿಮೆ ಆಗುತ್ತೆ ಅಂತ. ನೀವು ಯೂಸ್ ಮಾಡ್ಕೋತಾ ಬಂದರೆ ತುಂಬಾ ವೇಗವಾಗಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ನಾನಿಲ್ಲಿ 2 ಟೀ ಕುಡಿಯೋ ಕಪ್ನ ಯೂಸ್ ಮಾಡ್ಕೋತಾ ಇರೋದು. ನೀವು ಬೇಕಾದರೆ ದೊಡ್ಡ ಗ್ಲಾಸ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಚಿಕ್ಕದಾಗಿರೋದೇ ಯೂಸ್ ಮಾಡ್ಕೋತಾ ಇರೋದು. ಹಾಗೂ ಆ ಮೂಟೆ ಕಟ್ಟಿದ್ನಲ್ವ ಅದನ್ನು ಹೀಗೆ ದೀಪದೊಳಗಡೆ ಇಟ್ಕೊಂಡು, ಇದಕ್ಕೆ ಪಣತೆ ಕೂಡ ಅಂತೀವಿ ಅಥವಾ ದೀಪ ಏನಂತೀರೋ ಅದರೊಳಗಡೆ ಇಟ್ಕೊಂಡು ಅದರೊಳಗೆ ನಾನು ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇರೋದು. ನೋಡ್ಬೋದು ಫುಲ್ ಅದಕ್ಕೆ ಎಲ್ಲ ಮೆತ್ಕೊಳ್ಬೇಕು ಅಲ್ಲಿವರೆಗೂ. ಹಾಗೆ ಚೆನ್ನಾಗಿ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಆಗೋವರೆಗೂ ಅಷ್ಟೆಲ್ಲ ಎಣ್ಣೆನ ಇದರೊಳಗಡೆ ನಾನು ಹಾಕೋತಾ ಇರೋದು. ನೋಡ್ಬೋದು ಇದರಿಂದ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಇದರಿಂದ ರಿಸಲ್ಟ್ ಬರುತ್ತೆ. ಹಾಗೂ ನೀವು ಕೂಡ ಯೂಸ್ ಮಾಡ್ತಾ ಹೋಗಿ. ಒಂದೇ ಸಾರಿ ವೈಟ್ ಹೇರ್ಸ್ ಕಡಿಮೆ ಆಗೋದಿಲ್ಲ. ಇದು ವೈಟ್ ಹೇರ್ಸ್ ತುಂಬಾ ವೇಗವಾಗಿ ಕಡಿಮೆ ಆಗುತ್ತೆ ಅಂತ ಕೂಡ ನಾನು ಹೇಳೋದಿಲ್ಲ. ಯಾಕಂದರೆ ನೀವು ಹೇಗೆ ಯೂಸ್ ಮಾಡ್ಕೋತಾ ಬರ್ತಿರೋ ಹಾಗೆ ನ್ಯಾಚುರಲ್ ಆಗಿ ನಿಮ್ಮ ವೈಟ್ ಹೇರ್ಸು ಕೂಡ ಕಡಿಮೆ ಆಗುತ್ತೆ. ಹಾಗೂ ವೈಟ್ ಹೇರ್ಸೇ ಆಗೋದಿಲ್ಲ. ನೀವು ಯೂಸ್ ಮಾಡ್ಕೋತಾ ಬನ್ನಿ ಫ್ರೆಂಡ್ಸ್ ಈ ಒಂದು ಹೇರ್ ಡ್ರೈನ. ಹಾಗೆ ನಾನು ಈ 2 ಕಪ್ ನಡುವೆ ಈ ಒಂದು ದೀಪನ ಇಟ್ಟಿರೋದು. ಹಾಗೆ ಮೇಲ್ಗಡೆ ಹೀಗೆ ಒಂದು ದೀಪ ಹಚ್ಕೊಳ್ಳಿ. ಆ ಮೂಟೆಗೆ ದೀಪ ಹಚ್ಕೊಂಡ ನಂತರ ನಾನು ಇದಕ್ಕೆ ಎಣ್ಣೆ ಹಾಕೊಂಡಿದ್ನಲ್ವ ಅದೇ ಬಟ್ಲನ್ನ ಹೀಗೆ ದಪ್ಪ ಹಾಕೊಳ್ತಾ ಇರೋದು. ನೋಡ್ಬೋದು ಹೀಗೆ ದಬ್ಬಾಕೊಂಡು ಒಂದು ಅರ್ಧ ಗಂಟೆ ಬಿಡಿ, ಅಥವಾ 15 ನಿಮಿಷ 20 ನಿಮಿಷ ಬಿಟ್ಟರೂ ಕೂಡ ಸಾಕಾಗುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ರಿಸಲ್ಟ್ನ ನಿಮ್ಗೆ ತೋರಿಸ್ತೇನೆ. ಈ ದೀಪ ಎಲ್ಲ ಆರೋಗಿರೋದು ನೋಡ್ಬೋದು. ಹಾಗೂ ಈ ಬಟ್ಲು ಕೂಡ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ. ಹಾಗೂ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೇನೆ ನನ್ನ ಫ್ಯಾಮ್ಲಿಗೂ ಕೂಡ. ಅವ್ರಿಗೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಕೂಡ ಯಾವುದೇ ಒಂದು ಕೆಮಿಕಲ್ ಮೆಹಂದಿನ ಯೂಸ್ ಮಾಡೋ ಬದಲು ಈ ರೀತಿ ಹೀಗೆ ಮನೆಯಲ್ಲೇ ಮಾಡಿಕೊಂಡು ಹಚ್ತಾ ಬಂದರೆ ನಿಧಾನವಾಗಿ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಎಲ್ಲ ಎಣ್ಣೆದಲ್ಲಿ ಹಾಕಿದ್ನಲ್ವ ಎಲ್ಲ ಪೌಡರ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನೋಡಿ ಫ್ರೆಂಡ್ಸ್. ಹೀಗೆ ಒಂದು ಪೇಪರ್ನ ತಗೊಂಡು ಮೊದಲು ಹೀಗೆ ಬಟ್ಲಿಗೆ ಅಂಟ್ಕೊಂಡಿರೋದೆಲ್ಲ ಹೀಗೆ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಒಂದು ಸ್ಪೂನ್ನ ಸಹಾಯದಿಂದ ಹಾಕ್ಕೊಳ್ಬೋದು, ಅಥವಾ ನೀವು ಚಾಕು ಇದ್ರೆ ಅದರಿಂದ ಕೂಡ ತೆಕ್ಕೊಳ್ಬೋದು ತುಂಬಾ ಈಸಿಯಾಗಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಈ ಒಂದು ಪೌಡರ್ ಬರ್ತಾ ಇದೆ ಅಂತ. ಹಾಗೂ ಈ ಮಾಡೋದು ತುಂಬಾ ಈಸಿ ಒಂದು ಮೆಥಡು. ಹಾಗೂ ನಾವು ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಬೋದು. ಅದರಿಂದ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನಾವು ವಯಸ್ಸಾದವರಿಗೂ ಕೂಡ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ಮೆಹಂದಿ ಬರೋದಿಲ್ವೋ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೋ ಅವರು ಕೂಡ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡ್ಬೋದು ಕೈ ಕೂಡ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ.
ಹಾಗೂ ನಾನಿಲ್ಲಿ ಒಂದು ಡಬ್ಬಿನ ಹೀಗೆ ಖಾಲಿ ಡಬ್ಬಿ ಇದ್ರೆ ತೊಗೊಂಡು ಎಷ್ಟು ಡೇಸ್ ಬೇಕಾದರೂ ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು. ಯಾವುದೇ ಒಂದು ಕೆಡೋದಿಲ್ಲ ಈ ಒಂದು ಹೇರ್ ಡೈ. ಈ ಮಾಡಿಟ್ಕೊಂಡಿರೋ ಪೌಡರ್ನ ಅದ್ರೊಳಗಡೆ ಹಾಕ್ಕೊಳ್ತಾ ಇರೋದು. ಇಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೊಳ್ಬೋದು. ಹೀಗೆ ನಮ್ಮ ಬೆರಳುಗಳಿಂದ ನಾವು ಹಚ್ಕೊಳ್ಬೋದು. ಎಲ್ಲೆಲ್ಲ ವೈಟ್ ಹೇರ್ಸ್ ಇದೆಯೋ ಅಲ್ಲಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ, ಯಾಕಂದರೆ ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ನಾನು ಫ್ಯಾಮ್ಲಿಯಲ್ಲಿ. ನಮ್ಮ ಫ್ಯಾಮ್ಲಿ ಮೆಂಬರ್ಸ್ಗೆ ತುಂಬಾ ವೈಟ್ ಹೇರ್ಸ್ ಇರೋದು, ನಮ್ಮ ಮನೆಯಲ್ಲೂ ಕೂಡ. ಅವ್ರಿಗೂ ಕೂಡ ನಾನು ಯೂಸ್ ಮಾಡ್ಕೋತಾ ಇರ್ತೀನಿ ಯಾವಾಗಲೂ. ನೋಡ್ಬೋದು ನಾನು ನಿಮಗೆ ಸ್ವಲ್ಪ ಎಣ್ಣೆ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್, ಎಷ್ಟು ಬ್ಲ್ಯಾಕ್ ಆಗಿದೆ ಹಾಗೂ ಶೈನಿ ಆಗಿ ನಮ್ಮ ಕೂದಲು ಕೂಡ ಹೊಳಿತಾ ಹೋಗುತ್ತೆ. ಹಾಗೂ ಈ ಒಂದು ಹೇರ್ ಡ್ರೈನ ಹಚ್ಕೊಂಡ್ರೆ ಏನು ತಲೆ ಸ್ನಾನ ಮಾಡೋದು ಬೇಕಾಗಿಲ್ಲ. ಎಣ್ಣೆ ಹೇಗೆ ಹಚ್ತೀವೋ ಹಾಗೆ ಅಪ್ಲೈ ಮಾಡ್ಕೋತಾ ಬಂದರೆ ಸಾಕು ಫ್ರೆಂಡ್ಸ್. ವೈಟ್ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೂ ಬ್ಲ್ಯಾಕ್ ಹೇರ್ಸ್ ಬೆಳೀತಾ ಹೋಗುತ್ತೆ. ನೋಡ್ಬೋದು ನಾನಿಲ್ಲಿ ನನ್ನ ಕೈನ ತೊಳ್ಕೊಂಡು ಕೂಡ ನಿಮಗೆ ತೋರಿಸ್ತಾ ಇರೋದು. ಯಾಕಂದರೆ ಸ್ವಲ್ಪ ಜನಕ್ಕೆ ನಂಬಿಕೆ ಇರೋದಿಲ್ಲ. ಸ್ವಲ್ಪ ಜನ ಹೇಳ್ತಾರೆ ಸಾಬೂನು ಹಾಕ್ಕೊಂಡು ತೊಳ್ಕೊಳ್ಳಿ ಅಂತ. ಸಾಬೂನು ಹಾಕ್ಕೊಂಡ್ರೆ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ಯೂಸ್ ಮಾಡ್ಕೋತಾ ಬಂದರೆ ಬ್ಲ್ಯಾಕ್ ಹೇರ್ಸ್ ಆಗುತ್ತೆ. ಯಾಕಂದರೆ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಹೀಗೆ ನೀವು ಕೂಡ ಅಪ್ಲೈ ಮಾಡ್ಕೋತಾ ಬನ್ನಿ. ಹಾಗೆ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ನೀವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡು ನೋಡ್ಬೋದು. ಈ ಒಂದು ಹೇರ್ ಡ್ರೈನ ನೋಡ್ಬೋದು. ನಾನು ಎಷ್ಟೆಲ್ಲ ತೊಗೊಳ್ತಾ ಇದ್ದೇನೆ ಆದರೂ ಕೂಡ ಹೋಗ್ತಾ ಇಲ್ಲ. ನೀವು ಕೂಡ ಯೂಸ್ ಮಾಡಿ ನೋಡಿ. ಹಾಗೂ ನಿಮಗೂ ಕೂಡ ಈ ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡದೆ ಹೋಗಬೇಡಿ. ಥ್ಯಾಂಕ್ ಯು.